ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿವರೆಗೂ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ. ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲ, ವಾಟ್ಸ್ಆಪ್ ಹಾಗೂ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಇದೆ. ಹಲವು ಫೇಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳು ಕೂಡ ಇದ್ದಾವೆ, ನಮ್ಮ ಲೋಗೋ ಬಳಸ್ಕೊಂಡು ಮಾಡಿರುವಂತವು. ಅವುಗಳನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಇದು ಮಾತ್ರ ನಮ್ಮ ಚಾನಲ್ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅಂತ ಇದೆ ಯೂಸರ್ ನೇಮ್. ಹಾಗೆ 4900 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಈ ಚಾನಲ್ ನ ಫಾಲೋ ಮಾಡಿ. ಇದು ಮಾತ್ರ ನಮ್ದು. ಬೇರೆ ಯಾವ್ದಾದ್ರು ಇದ್ರೆ ಅದನ್ನ ರಿಪೋರ್ಟ್ ಮಾಡಿ, ಫೇಕ್ ಚಾನಲ್ ಅಂತ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 133.0.52% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮೋರ್ ದನ್ 0.5% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಕೂಡ ಚೆನ್ನಾಗಿತ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು. 824ಕ್ಕೆ ಓಪನ್ ಆಯ್ತು. ಕ್ಲೋಸಿಂಗ್ ಕೂಡ ಅದಕ್ಕಿಂತ ಮೇಲೇನೆ. ಅನಂತರ ಮಧ್ಯೆ ಇನ್ನೂ ಚೆನ್ನಾಗಿ ಮೇಲೋಗಿತ್ತು. ಜೊತೆಗೆ ಹೊಸ 52 ವೀಕ್ ಕೈಯನ್ನು ಕೂಡ ಅಚೀವ್ ಮಾಡ್ತು 25,926. ಬಟ್ ಸಸ್ಟೈನ್ ಆಗ್ಲಿಲ್ಲ. ಇವತ್ತಿನ ಐ ಕೂಡ ನೋಡಬಹುದು ಸೇಮ್ ಇದೆ. ಸಸ್ಟೈನ್ ಆಗ್ಲಿಲ್ಲ, ಒಂದಷ್ಟು ಡೌನ್ ಆಯ್ತು. ಡೌನ್ ಆಗಿ 25,843ಕ್ಕೆ ಕ್ಲೋಸಿಂಗ್ ಅನ್ನ ಹೊಡ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇತ್ತು. ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು. ಕ್ಲೋಸಿಂಗ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 411.049% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ತುಂಬಾ ದೊಡ್ಡ ರಿಯಾಕ್ಷನ್ ಇಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಿಫ್ಟಿ 100 ಅಲ್ಲಿ 0.46% ಪಾಸಿಟಿವ್ ಇದೆ. ನಿಫ್ಟಿ 200 0.51% ಪಾಸಿಟಿವ್ ಇದೆ. ನಿಫ್ಟಿ 500 0.5% ಪಾಸಿಟಿವ್ ಇದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಮಾತ್ರ ಸ್ವಲ್ಪ ಪಾಸಿಟಿವ್ ಇತ್ತು. ಇನ್ನ ಉಳಿದ ಕಡೆ ನಿಯರ್ಲಿ 0.5% ಅಥವಾ 0.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು, ಎಸ್ಪೆಷಲಿ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ವು. ಮಾರ್ಕೆಟ್ ಆದ್ರೂ ಕೂಡ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ, ಡೌನ್ ಆಗಿದ್ದು. ಹಾಗಾಗಿ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಮಿಡ್ ಕ್ಯಾಪ್ 15 ಅಲ್ಲಿ 0.86% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.75% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 0.65% ಪಾಸಿಟಿವ್ ಇದೆ. ಅಂದ್ರೆ 0.65 ಇಂದ 0.86% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.46% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.69% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.53% ಪಾಸಿಟಿವ್ ಇದೆ. ಅಂದ್ರೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ ಶೇರ್ಗಳು ಔಟ್ ಪರ್ಫಾರ್ಮ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು, ಮೈಕ್ರೋ ಕ್ಯಾಪ್ ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮೋರ್ ದನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ವಿಡಿಯೋದಲ್ಲಿ ನಾನು ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದ್ದೆ. ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಲ್ಲಿರುವಂತಹ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ಇವತ್ತು ಅಂತ. ಅವುಗಳನ್ನ ಕವರ್ ಮಾಡಿದ್ದೆ ಕೂಡ. ನಿಫ್ಟಿ ಬ್ಯಾಂಕ್ ಮೇಲೆ ಕಣ್ಣಿರುತ್ತೆ ಅಂತ ಹೇಳಿದ್ದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 0.5% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಆಟೋ ಕೂಡ ಸ್ವಲ್ಪ ಡೌನ್ ಆಗಿದೆ ಇವತ್ತು. FMCG ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. IT ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಅಪ್ ಅಲ್ಲಿ IT ಸೆಕ್ಟರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೀಡಿಯಾದಲ್ಲಿ 0.87% ಪಾಸಿಟಿವ್ ಇದೆ. ಮೆಟಲ್ ಸ್ವಲ್ಪ ಡೌನ್ ಆಗಿದೆ. ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.84% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. 2.87% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ. ಇನ್ನು ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. 0.61% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ರಿಯಾಲಿಟಿ ಕೂಡ ನಿಯರ್ಲಿ 0.5% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.91% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.02% ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಹೇಳ್ಬೋದು. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.42% ಅಪ್ ಅಲ್ಲಿ ಆಯಿಲ್ ಅಂಡ್ ಗ್ಯಾಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಇದಾವೆ. ಬಟ್ ಕೆಲವು ಸೆಕ್ಟರ್ಸ್ ಫೈನಾನ್ಷಿಯಲ್ ಸರ್ವಿಸಸ್, ಆಟೋ, FMCG, ಮೆಟಲ್ ಇವುಗಳು ಸ್ವಲ್ಪ ಹಿಂದೆ ಉಳಿದ್ವು. ಇನ್ ಕೇಸ್ ಅಲ್ಲೇನಾದ್ರೂ ಅಟ್ಲೀಸ್ಟ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದ್ರು ಕೂಡ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದು ಯುರೋಪಿಯನ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದ್ದಾವೆ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ.
ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗ್ಲೋಬಲ್ ಟ್ರೆಂಡ್ಸ್ ಕೂಡ ಪಾಸಿಟಿವ್ ಇತ್ತು ಇವತ್ತು. ಒಟ್ಟಿನಲ್ಲಿ ಎಲ್ಲ ಮಾರ್ಕೆಟ್ಸ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ. ನಾಳೆ ನಾಡಿದ್ದು ಅಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ, ನಿಮಗೆ ಗೊತ್ತಿದೆ. ಬಟ್ ನಾಳೆ ಮುಹೂರ್ತ ಟ್ರೇಡಿಂಗ್ ನ ಪ್ರಯುಕ್ತ 1:15 ಇಂದ 2:15 ವರೆಗೂ ನಾವು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಬಹುದು, ಅವಕಾಶ ಇರುತ್ತೆ. ಮಾರ್ಕೆಟ್ ಓಪನ್ ಕೂಡ ಇರುತ್ತೆ, ಬಟ್ ಮಧ್ಯಾಹ್ನ 1 ಗಂಟೆ ಮಾತ್ರ ಓಪನ್ ಇರುತ್ತೆ. ಉಳಿದಂತೆ ನಾಡಿದ್ದಂತೂ ಪೂರ್ತಿ ರಜೆ ಇರುತ್ತೆ. ಇನ್ನು ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ ಗುರುವಾರ. ನಾಳೆ 1 ಅವರ್ ಓಪನ್ ಆಗುತ್ತೆ, ಬಟ್ ಮತ್ತೆ ಫುಲ್ ಟ್ರೇಡಿಂಗ್ ಡೇ ಅಂದ್ರೆ ಅದು ಗುರುವಾರನೇ ಆಗಿರುತ್ತೆ. ಇನ್ನು ಇವತ್ತು ಎಲ್ಲರ ಕಣ್ಣಿದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಮೇಲೆ. ರಿಲಯನ್ಸ್ ಇಂಡಸ್ಟ್ರೀಸ್ ನ ಜೊತೆಗೆ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್, ಈ 3 ಷೇರುಗಳ ಮೇಲೆ ಎಲ್ಲರ ಕಣ್ಣಿತ್ತು. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು, ಎಸ್ಪೆಷಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಯಾಕೆಂದ್ರೆ ನೋಡಬಹುದು 3.61% ಅಪ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ, ತುಂಬಾನೇ ಕಡಿಮೆ. ಇವನ್ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಸ್ಟಾಕ್ ಅಲ್ಲಿ. ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತು. ರಿಸಲ್ಟ್ ಗೆ ಇವತ್ತು ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ. ಅಂದ್ರೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಅಂತಾನೆ ಹೇಳ್ಬೋದು. ಹಾಗೆ ಹಲವಾರು ಬ್ರೋಕರೇಜಸ್ ಕೂಡ ಪಾಸಿಟಿವ್ ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ರು ಈ ಮುಂಚೆನೆ. ನಾನು ಒಂದನ್ನ ಕವರ್ ಮಾಡಿದ್ದೆ, ಮೇ ಬಿ ಲಾಸ್ಟ್ ಮಂತ್ ಅಂದ್ಕೊಳ್ತೀನಿ. ಮುಂದಿನ ರಿಸಲ್ಟ್ಸ್ ಚೆನ್ನಾಗಿ ಬರ್ಬೋದು ಅಂತ. ಅದೇ ರೀತಿ ಚೆನ್ನಾಗಿ ಬಂತು. ಇವತ್ತು ರಿಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ. ಇನ್ನು HDFC ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು, ಕಂಪನಿ ನಂಬರ್ಸ್ ಚೆನ್ನಾಗೇ ಇತ್ತು, ಬಟ್ ರಿಯಾಕ್ಷನ್ ನೋಡಬಹುದು 0.1% ಪಾಸಿಟಿವ್. ಮಧ್ಯೆ ಚೆನ್ನಾಗಿ ಮೇಲೆ ಹೋಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಡೌನ್ ಆಯ್ತು, ಡೌನ್ ಆಗಿ ನೆಗೆಟಿವ್ ಕೂಡ ಆಯ್ತು, ಬಟ್ ಮತ್ತೆ ಒಂದಷ್ಟು ರಿಕವರಿಯನ್ನು ಮಾಡಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ICICI ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು 3.03% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ICICI ಬ್ಯಾಂಕ್. ಅಂದ್ರೆ ನೆಗೆಟಿವ್ ರಿಯಾಕ್ಷನ್ ಬಂದ್ರೆ ಕಂಪನಿಯ ರಿಸಲ್ಟ್ ಗೆ. ರಿಸಲ್ಟ್ ಚೆನ್ನಾಗೇ ಇತ್ತು, ಇನ್ನು ಅಂತ ಬ್ಯಾಡ್ ನಂಬರ್ಸ್ ಅಲ್ಲ, ಬಟ್ ಸ್ಟಿಲ್ ಮಾರ್ಕೆಟ್ ಅದನ್ನು ಅಪ್ರಿಶಿಯೇಟ್ ಮಾಡಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಮೋರ್ ದನ್ 3% ಡೌನ್ ಅಲ್ಲಿ ICICI ಬ್ಯಾಂಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕೆ ಇವುಗಳ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನನಗೆ ನಿಫ್ಟಿ 50 ಕಾಂಟ್ರಿಬ್ಯೂಷನ್ ಓಪನ್ ಮಾಡಿದೀನಿ. ಪಾಸಿಟಿವ್ ಕಾಂಟ್ರಿಬ್ಯೂಷನ್ ನೋಡಬಹುದು 237 ಪಾಯಿಂಟ್ಸ್ ಇದೆ, ನೆಗೆಟಿವ್ ಕಾಂಟ್ರಿಬ್ಯೂಷನ್ 103 ಪಾಯಿಂಟ್ಸ್. ಅದರಲ್ಲಿ ಮೆಜಾರಿಟಿ ಪಾಯಿಂಟ್ಸ್ ಎಲ್ಲ ಯಾವ ಬಂದು ಗೊತ್ತಾ, ರಿಲಯನ್ಸ್ ಇಂಡಸ್ಟ್ರೀಸ್. ನೋಡಬಹುದು 8.42% ವೇಟೇಜ್ ಇದೆ, 74 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ನಿಫ್ಟಿ 50ಗೆ. ಏನು 133 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಅದರಲ್ಲಿ 74 ಪಾಯಿಂಟ್ಸ್. ಆದ್ರೆ ಕೆಲವು ನೆಗೆಟಿವ್ ಆಗಿದೆ. ಓವರ್ ಆಲ್ 237 ಪಾಯಿಂಟ್ಸ್ ಪಾಸಿಟಿವ್ ಕಾಂಟ್ರಿಬ್ಯೂಷನ್, ಅದರಲ್ಲಿ 74 ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಹೆವಿ ವೈಟ್ ಸ್ಟಾಕ್ ಅಂದ್ರೆ ಈ ರೀತಿ ಇರುತ್ತೆ. ಇನ್ ಕೇಸ್ ಏನಾದ್ರು HDFC ಬ್ಯಾಂಕ್ ಇಂದನೂ ಇದೇ ರೀತಿ ಕಾಂಟ್ರಿಬ್ಯೂಷನ್ ಬಂದಿದ್ರೆ ಇನ್ನೂ ಸಾಲಿಡ್ ಆಗಿರ್ತಿತ್ತು ನಿಫ್ಟಿ 50 ಪರ್ಫಾರ್ಮೆನ್ಸ್. ಹಾಗೆ ICICI ಬ್ಯಾಂಕ್ ನೋಡಬಹುದು 3% ಡೌನ್ ಆಗಿದೆ ಸ್ಟಾಕ್, ಬಟ್ ಎಷ್ಟು ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ನೋಡಬಹುದು. ಇಲ್ಲಿ 72 ಪಾಯಿಂಟ್ಸ್ ಡೌನ್ ಫಾಲ್ ಗೆ ಕಾಂಟ್ರಿಬ್ಯೂಷನ್ ಮಾಡಿದೆ. ಓವರ್ ಆಲ್ ಡೌನ್ ಕಾಂಟ್ರಿಬ್ಯೂಷನ್ ಇರೋದು 103 ಪಾಯಿಂಟ್ಸ್, ಅದರಲ್ಲಿ 72 ಪಾಯಿಂಟ್ಸ್ ICICI ಬ್ಯಾಂಕ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಇನ್ನು ಉಳಿದ 30 ಪಾಯಿಂಟ್ಸ್ ಬೇರೆ ಕಂಪನಿಗಳ ಕಾಂಟ್ರಿಬ್ಯೂಷನ್ ಮಾಡಿರೋದು. M&M, ಮೆಟರ್ನಲ್, JSW Steel ಇವುಗಳದು ಜಸ್ಟ್ 30 ಪಾಯಿಂಟ್ಸ್. ಅದೇ ನಾವು HDFC ಬ್ಯಾಂಕ್ ಎಷ್ಟು ಪಾಯಿಂಟ್ ಕಾಂಟ್ರಿಬ್ಯೂಷನ್ ಮಾಡ್ತೀವಿ, 0.1% ಅಪ್ ಆಗಿದೆ. ಬಟ್ ನಿಫ್ಟಿಗೆ ನೋಡಬಹುದು 1.34 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದೆ, 12.98% ವೇಟೇಜ್ ಇದೆ. ಇಲ್ಲೇನಾದ್ರೂ ಅಟ್ಲೀಸ್ಟ್ 2-3% ಪಾಸಿಟಿವ್ ಇದ್ದಿದ್ರೆ ಇನ್ನೂ ಸಾಲಿಡ್ ಆಗಿರ್ತಿತ್ತು ಪರ್ಫಾರ್ಮೆನ್ಸ್. ಯಾಕೆಂದ್ರೆ ಹೆವಿ ವೇಟ್ ಕಂಪನಿಗಳ ಪರ್ಫಾರ್ಮೆನ್ಸ್ ಹಂಗಿರ, ಅವುಗಳ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಸೆಂಟಿಮೆಂಟ್ ನೇ ಚೇಂಜ್ ಮಾಡ್ಬಿಡುತ್ತೆ. ಇವತ್ತಾಗಿದ್ದೆ ರಿಲಯನ್ಸ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡ್ತು, ಬಟ್ ICICI ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಇನ್ ಕೇಸ್ ಅಲ್ಲಿಂದ ಏನಾದ್ರೂ ಇನ್ನೊಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇತ್ತು ಮಾರ್ಕೆಟ್ ನ ಪರ್ಫಾರ್ಮೆನ್ಸ್. ಇನ್ನು ಬೇರೆ ಶೇರ್ಗಳ ಕಡೆ ಬಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HAL ಫೋಕಸ್ ಅಲ್ಲಿ ಇತ್ತು. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು, ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಬಟ್ ರಿಯಾಕ್ಷನ್ ಏನಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ 360 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು. ಇವತ್ತು ಸ್ಟಾಕ್ ಅಲ್ಲಿ 0.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ಅಲ್ಲಿ. ನಂತರ ಎಸ್ ಬ್ಯಾಂಕ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ, ನಿಯರ್ಲಿ 2% ಅಪ್ ಅಲ್ಲಿ ಎಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ IDFC ಫಸ್ಟ್ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಇಲ್ಲಿ ಸಾಲಿಡ್ ರಿಯಾಕ್ಷನ್ ಬಂದಿದೆ, ನೋಡಬಹುದು ನಿಯರ್ಲಿ 7% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ IDFC ಫಸ್ಟ್ ಬ್ಯಾಂಕ್. ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಇನ್ನು ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಇತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು, ನೋಡಬಹುದು US Arm secures $5.29 million ಡೀಲ್ ವಿತ್ ಅಮೆರಿಕನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಕಂಪನಿಯ US ಸಬ್ಸಿಡಿಯರಿ $5.29 million ಡೀಲ್ ಅನ್ನ ಪಡ್ಕೊಂಡಿದೆ ಅಮೆರಿಕದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ, ಅಂದ್ರೆ ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ನಂತರ ಮಾನ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ 1.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಗೆ ಬಂದ್ರೆ ಆಶೀಶ್ ಕಚೋಲಿಯಾ ಅವರ ತಮ್ಮ ಹೋಲ್ಡಿಂಗ್ ಅನ್ನ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಆ ಬಗ್ಗೆ ಅಪ್ಡೇಟ್ ಗಳು ಬಂದು ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ನಂತರ NHPC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂತು. ಕಂಪನಿ 2028 22,000 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಕೆಪಾಸಿಟಿ ಮೀಟ್ ಮಾಡುವಂತ ಟಾರ್ಗೆಟ್ ಅನ್ನ ಹಾಕೊಂಡಿರೋ ಬಗ್ಗೆ, ಅದಕ್ಕಾಗಿ 35,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬಗ್ಗೆ ಅಪ್ಡೇಟ್ ಗಳು ಬಂದು ಆ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಅಗೇನ್ ಇಲ್ಲೇನಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ಇದಕ್ಕೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.